ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನ ವೀಕ್ಷಿಸುವ ಎಲ್ಲ ದೇವ ಜನರಿಗೂ ಯೇಸುವಿನ ಮಧುರವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಿಯ ದೇವ ಜನರೇ, ಈ ಒಂದು ಮುಂಜಾನೆಯಲ್ಲಿ ನಾವು ದೇವರ ವಾಕ್ಯನ ಓದ್ಕೊಳ್ಳೋಣ. ವಾಕ್ಯ ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ 14-15ನೇ ವಚನವನ್ನು ನಾವು ಓದಿಕೊಳ್ಳೋಣ. ವಾಕ್ಯ ಹೀಗೆ ಹೇಳ್ತದೆ: ದೇಶಾಂತರಕ್ಕೆ ಹೋಗುವ ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು ಕರೆದು ಅವರಿಗೆ ತನ್ನ ಆಸ್ತಿಯನ್ನು ಒಪ್ಪಿಸಿಕೊಟ್ಟುತ್ತಿರುವುದು. ಅವನು ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2 ತಲಾಂತು, ಒಬ್ಬನಿಗೆ ಹೀಗೆ ಅವನವನ ಸಾಮರ್ಥ್ಯಕ್ಕೆ ಪ್ರಕಾರ ಕೊಟ್ಟು ಬೇರೊಂದು ದೇಶಕ್ಕೆ ಹೋದ ನಿಮ್ಮದಿಗೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಒಬ್ಬ ಯಜಮಾನನು, ಆಸ್ತಿ ಉಳ್ಳಂತ ವ್ಯಕ್ತಿ ತನ್ನ ಆಳುಗಳನ್ನ ಕರೆದು ಒಬ್ಬನಿಗೆ 5 ತಾಲಂತು, ಒಬ್ಬನಿಗೆ 2 ತಾಲಂತು, ಒಬ್ಬನಿಗೆ 1 ತಾಲಂತನ್ನು ಕೊಟ್ಟು ಅವರು ದೇಶಾಂತರ ಹೋಗುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಪ್ರಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿ ಈ ವಾಕ್ಯವನ್ನ ಒಂದು ಸಾಮ್ಯವಾಗಿ ಹೇಳ್ತಾ ಇದ್ದಾರೆ. ಆದ್ರೆ ಇವತ್ತು ಈ ವಾಕ್ಯವನ್ನು ವೀಕ್ಷಿಸುವ ಎಲ್ಲ ದೇವ ಜನರೇ, ಪ್ರತಿಯೊಬ್ಬರಿಗೂ ದೇವರು ನಿಮ್ಮ ನಿಮ್ಮ ಸಾಮರ್ಥ್ಯದ ಶಕ್ತಿ ಮೇರೆಗೆ, ನಿಮ್ಮ ಆ ಒಂದು ಬಲದ ಮೇರೆಗೆ ದೇವರು ಕೆಲವು ಜವಾಬ್ದಾರಿಗಳನ್ನ, ಕೆಲವು ತಾಲಂತುಗಳನ್ನ ದೇವರು ಕೊಟ್ಟಿದ್ದಾನೆ. ಆದ್ರೆ ದೇವರು ಪ್ರತಿಯೊಬ್ಬರಿಗೂ ಯೇಸು ಸ್ವಾಮಿ ಒಂದು ಜವಾಬ್ದಾರಿ ಕೊಡ್ಬೇಕೆಂಬುದಾಗಿ ಆತನು ನಿರ್ಣಯಿಸಿಕೊಂಡಿದ್ದಾನೆ, ನಿರ್ಧಾರ ಮಾಡ್ಕೊಂಡಿದ್ದಾನೆ. ಆ ಸಭೆಗೆ ಬರುವಂತ ಪ್ರತಿಯೊಬ್ಬರಿಗೂ ಒಂದೊಂದು ಜವಾಬ್ದಾರಿಯನ್ನ, ತಾಲಂತುಗಳನ್ನ ದೇವರು ಕೊಟ್ಟು ನಿಮ್ಮನ್ನ ಉಪಯೋಗಿಸಲಿಕ್ಕಿದ್ದಾನೆ. ಆದ್ರೆ ನಾವಿಲ್ಲಿ ನೋಡುವಾಗ ಯಜಮಾನ ಒಬ್ಬನಿಗೆ 5 ತಾಲಂತು, ಒಬ್ಬನಿಗೆ 2 ತಾಲಂತು, ಒಬ್ಬನಿಗೆ 3 ತಾಲಂತು ಕೊಟ್ಟು, 1 ತಾಲಂತು ಕೊಟ್ಟು ಹೋಗುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಆತನು ಹೋಗಿ ಹಿಂತಿರುಗಿ ಬಂದಾಗ ಲೆಕ್ಕವನ್ನ ಕೇಳುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ನಾನು ಕೊಟ್ಟಂತ ಜವಾಬ್ದಾರಿನ ಏನ್ ಮಾಡಿದಪ್ಪ, ನಾನು ಕೊಟ್ಟಂತ ಜವಾಬ್ದಾರಿಯನ್ನು ನೀನು ಹೇಗೆ, ಏನು ನಿರ್ವಹಿಸಿದೆ, ಏನು ಮಾಡಿದ್ದಿ ಎಂಬುದಾಗಿ ಆತನು ಲೆಕ್ಕ ಕೇಳುವಂತವನಾಗಿದ್ದಾನೆ. ಇದನ್ನ ನಾವು ಗಮನಿಸುವಾಗ ಜವಾಬ್ದಾರಿ ಕೊಟ್ಟ ಮೇಲೆ ಆತನು ಸುಮ್ಮನೆ ಇರುವಂತವನಲ್ಲ, ತಿರುಗಿ ನಮ್ಮಿಂದ ಲೆಕ್ಕವನ್ನ ಕೇಳುವಂತ ದೇವರಾಗಿದ್ದಾನೆ. ಆಗ ಬಂದಾಗ ಬಂದು ಆ ಲೆಕ್ಕವನ್ನು ಕೇಳುವಾಗ 5 ತಾಲಂತು ಹೊಂದಿದಂತವನು ಏನ್ ಮಾಡ್ತಾನೆ, ಅವರ ಹತ್ರ ಬಂದ್ಬಿಟ್ಟು, ನೀ ಕೊಟ್ಟದ್ದು 5 ತಾಲಂತು, ನಾನು ಇದು ಇನ್ನೂ ವ್ಯಾಪಾರಕ್ಕೆ ಹಾಕಿ ನಾನು ಇನ್ನೂ 5 ತಾಲಂತನ್ನು ಸಂಪಾದಿಸ್ತೀನಿ ನಮ್ದಿಗೆ ಆತನು ಹೇಳುವಾಗ, 2 ತಾಲಂತು ಉಳ್ಳವನು ಅವನು ಸಹ ನಾನು 2 ಸಂಪಾದಿಸಿದ್ದೀನಿ. ಆದ್ರೆ 1 ತಾಲಂತು ಉಳ್ಳುವಂತವನು ಅವನು ಹೇಳುವಂತ ಒಂದು ವಿಚಾರ ಏನಾಗಿದೆ ಅಂತ ಹೇಳಿದ್ರೆ 18ನೇ ವಚನದಲ್ಲಿ, ಆದರೆ 1 ತಾಲಂತು ಹೊಂದಿದವನು ಹೋಗಿ ಭೂಮಿಯನ್ನು ಅಗೆದು ತನ್ನ ದಣಿಯ ಹಣವನ್ನು ಬಚ್ಚಿಟ್ಟನು. ನೋಡಿ, ಅವನೇನ್ ಮಾಡ್ತಾನೆ, ಅದನ್ನ ಬಂಡವಾಳಕ್ಕೆ ಹಾಕ್ಲಿಲ್ಲ, ವ್ಯಾಪಾರಕ್ಕೆ ಹಾಕ್ಲಿಲ್ಲ, ಅದನ್ನ ಡಬಲ್ ಮಾಡ್ಲಿಲ್ಲ, ಅದನ್ನ ಬಚ್ಚಿಟ್ಟು ನಿಮ್ದು. ಇವತ್ತು ಎಷ್ಟೋ ಜನ ದೇವ್ರ ಮಕ್ಕಳಿಗೆ ಹಾಡುವಂತ ತಾಲಂತ ಆಗಿರ್ಬೋದು, ಸುವಾರ್ತೆ ಸಾರುವಂತ ತಾಲಂತ ಆಗಿರ್ಬೋದು, ಅಭಿಷೇಕ, ವರದಾನ, ಕೃಪೆ, ಸಂತೈಸುವಂಥದ್ದು, ದೇವ್ರ ಸೇವಕರ ಜೊತೆಗೆ ಸೇರಿ ಸೇವೆ ಮಾಡುವಂಥದ್ದು, ಸಭೆಯಲ್ಲಿ ನಿಂತ್ಕೊಂಡು ಸಭಾ ಕಾರ್ಯಗಳನ್ನು ನೋಡುವಂತ, ನಿರ್ವಹಿಸುವಂಥದ್ದು, ಅನೇಕ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆದ್ರೆ ಅನೇಕರು, ಕೆಲವರು ಮಾಡ್ತಾರೆ, ಕೆಲವರು ಮಾಡೋದೇ ಇಲ್ಲ, ಉಪಯೋಗಿಸೋದಿಲ್ಲ. ಆದ್ರೆ ಪ್ರಿಯ ದೇವ್ರ ಮಕ್ಕಳೇ, ಈ ಜವಾಬ್ದಾರಿ ಕೊಟ್ಟಾಗ ಜವಾಬ್ದಾರಿ ನಾವು ಮಾಡಬೇಕು. ಮಾತ್ರ ಅಲ್ಲ, ಜವಾಬ್ದಾರಿ ಕೊಟ್ಟಂತ ದೇವರಿಗೆ ನಾವು ಲೆಕ್ಕ ಕೊಡಬೇಕೆಂಬುದಾಗಿ ನಾವು ಯಾವತ್ತೂ ಮರಿಬಾರ್ದು. ಮಾತ್ರ ಅಲ್ಲ, ಕೊಟ್ಟಂತ ಜವಾಬ್ದಾರಿ ನಾವು ನಂಬಿಗಸ್ತರಾಗಿ ನಾವು ಕಾಣಿಸ್ಕೊಳ್ಬೇಕು. ಪ್ರಿಯ ದೇವರ ಮಕ್ಕಳೇ, ಈ ಒಂದು ವಿಚಾರದ ಉದಾಹರಣೆಯಾಗಿ ನಾವು ದಾನಿಯೇಲನ ಕುರಿತು ನಾವು ನೋಡ್ತೀವಿ. ದಾನಿಯೇಲನ ಕುರಿತು ನಾವು ನೋಡ್ತಾ ಇದ್ದೀವಿ. ಆ ದಾನಿಯೇಲನ ಕಾಲದಲ್ಲಿ ದಾನಿಯೇಲನ 3 ಮುಖ್ಯಸ್ಥರೊಂದಿಗೆ ದಾನಿಯೇಲನ ಒಬ್ಬನನ್ನ ಅಲ್ಲಿಡ್ತಾರೆ. ಇಡೀ ರಾಜ್ಯವಿನ ಸಂಪೂರ್ಣ ರಾಜ್ಯದ ಮೇಲೆ ದಾನಿಯೇಲನ ನೇಮಿಸುವಂತದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ದಾನಿಯೇಲ 6ನೇ ಅಧ್ಯಾಯ 4ನೇ ವಚನಕ್ಕೆ ನಾವು ಬರುವಾಗ, ಹೀಗಿರಲು ಮುಖ್ಯ ಅಧಿಕಾರಿಗಳು, ದೇಶಾಧಿಪತಿಗಳು ರಾಜಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಂದರ್ಭವನ್ನು ಹುಡುಕುತ್ತಿದ್ದರು. ಆದರೆ ತಪ್ಪು ಹೊರಿಸುವ ಯಾವ ಸಂದರ್ಭವೂ, ಯಾವ ತಪ್ಪು ಕಾಣಲಾರದೆ ಹೋದರು. ಅವನು ನಂಬಿಗಸ್ತನೇ ಆಗಿದ್ದನು, ಅವನಲ್ಲಿ ಆಲಸ್ಯವಾಗಲಿ ಅಕ್ರಮವಾಗಲಿ ಸಿಕ್ಕಲಿಲ್ಲ ಎಂಬುದಾಗಿ ನಾವು ನೋಡ್ತೀವಿ. ಪ್ರಿಯ ದೇವರ ಮಕ್ಕಳೇ, ದಾನಿಯೇಲನಿಗೆ ಕೊಟ್ಟಂತ ಜವಾಬ್ದಾರಿಯಲ್ಲಿ ಅವನು ನಂಬಿಗಸ್ತನಾಗಿದ್ದನು. ದಾನಿಯೇಲನಿಗೆ ಕೊಟ್ಟಂತ ಆ ಜವಾಬ್ದಾರಿಯಲ್ಲಿ ಅವನು ಆಲಸ್ಯಗಾರನಾಗಿರ್ಲಿಲ್ಲ. ದಾನಿಯೇಲನಿಗೆ ಕೊಟ್ಟಂತ ಆ ಜವಾಬ್ದಾರಿಯಲ್ಲಿ ಯಾವುದೇ ರೀತಿಯಲ್ಲಿ ಅಕ್ರಮವಾಗಿ ಅವನು ನಡೆಯಲಿಲ್ಲ. ದಾನಿಯೇಲನಿಗೆ ಕೊಟ್ಟಂತ ಜವಾಬ್ದಾರಿಯಲ್ಲಿ ಅವನು ಆಲಸ್ಯಗಾರನಾಗಿ ಇರಲಿಲ್ಲ.
ಅವನ ಮೇಲೆ ತಪ್ಪು ಹೊರಿಸುವಂತ ಯಾವ ಸಂದರ್ಭಗಳಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಯಾರು? ದಾನಿಯೇಲನು. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ನಮಗೆ ಕೊಡಲ್ಪಟ್ಟಂತ ಜವಾಬ್ದಾರಿ, ಕರ್ತನು ಅದು ಯೇಸು ಸ್ವಾಮಿ ಕೊಡಲ್ಪಟ್ಟಂತ ಜವಾಬ್ದಾರಿಯಲ್ಲಿ ನಾವೆಷ್ಟು ಮಟ್ಟಿಗೆ ನಾವು ನಂಬಿಗಸ್ತರಾಗಿದ್ದೀವಿ, ಎಷ್ಟು ಮಟ್ಟಿಗೆ ನಾವು ಆತನ ಕೊಡಂತ ಜವಾಬ್ದಾರಿನ ನಂಬಿಗಸ್ತರಾಗಿದ್ದು ನಾವು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಒಂದೇ ರೀತಿ ಕೊಡೋದಿಲ್ಲ. ಅವನವನ ಸಾಮರ್ಥ್ಯ ತಕ್ಕಂತೆ ದೇವ್ರು ಕೊಟ್ಟಿದ್ದಾನೆ. ಆದ್ರೆ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನೀವು ಆ ಜವಾಬ್ದಾರಿಗಳನ್ನು ಯಾವ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದೀರಿ, ಆ ಜವಾಬ್ದಾರಿಯಲ್ಲಿ ನೀವು ಪೂರ್ಣ ದೇವರಿಗೆ ನಂಬಿಗಸ್ತರಾಗಿ ಮಾಡ್ತಾ ಇದ್ದೀರಾ, ಅಪನಂಬಿಗಸ್ತರಾಗಿ ಮಾಡ್ತಾ ಇದ್ದೀರಾ, ಅಲಸ್ಯತನದಿಂದ ಮಾಡ್ತಿದ್ದೀರಾ, ಉದಾಸೀನತೆಯಿಂದ ಮಾಡ್ತೀರಾ, ಆಸಕ್ತಿಯಿಂದ ಮಾಡ್ತಾ ಇದ್ದೀರಾ, ದೇವ್ರು ಮೆಚ್ಚುವಾಗಿ ನೀವು ಮಾಡ್ತಾ ಇದ್ದೀರಾ, ಇಲ್ಲ ಜನರು ಮೆಚ್ಚುವಾಗಿ ನೀವು ಮಾಡ್ತಾ ಇದ್ದೀರಾ? ಒಂದು ಬಾರಿ ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಬೇಕು. ನಿನಗೆ ಕೊಟ್ಟಂತ ಜವಾಬ್ದಾರಿ ನೀನು ಮಾಡ್ಲಿಲ್ಲ ಅಂದ್ರೆ ಆ ಒಂದು ತಾಲಂತು ಹೊಂದಿದವನು ಅವನು ಬಚ್ಚಿಟ್ಟಿನ ಅಂತ ಹೇಳ್ತಾನೆ. ಆದ್ರೆ ದೇವ್ರ ಹೇಳ್ತಾರೆ ಅವನಿಂದ ಕಿತ್ತು ಮತ್ತೆ 10 ತಾಲಂತು ಅವನಿಗೆ ಕೊಡಲ್ಪಡ್ತದನ್ರಿ. ಆದ್ರಿಂದ ಅವನು ಎಲ್ಲಿ ಹೋದ? ಇವನನ್ನ ಎಲ್ಲಿ ಹಾಕ್ರಿ? ಕತ್ತಲೆ ಕೋಣೆಗಳಿಗೆ ಹಾಕ್ರಿ ಎಂಬುದಾಗಿ ಅವನು ಶಿಕ್ಷೆ ಕೊಟ್ಟು. ಆದ್ದರಿಂದ ಪ್ರಿಯ ದೇವ ಜನರೇ, ದೇವ್ರ ಶಿಕ್ಷೆಗೆ ನೀವು ಗುರಿಯಾಗಬಾರ್ದು. ದೇವ್ರು ಕೊಟ್ಟಂತ ಕೆಲಸವನ್ನ, ದೇವ್ರು ಕೊಟ್ಟಂತ ಜವಾಬ್ದಾರಿಯನ್ನ, ದೇವ್ರು ಕೊಟ್ಟಂತ ತಾಲಂತನ್ನ ನಾವು ಬಹಳ ಜಾಗರೂಕತೆಯಿಂದ ನಾವು ನಿರ್ವಹಿಸಬೇಕು, ನಿಭಾಯಿಸಬೇಕು. ಅದಕ್ಕಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ಅದನ್ನು ಮಾಡ್ಲಿಕ್ಕಾಗಿ ನಾವು ಪ್ರಯಾಸ ಪಡಬೇಕು. ಆಗಿದ್ದಾಗ ಮಾತ್ರ ನಾವು ಆಶೀರ್ವಾದವನ್ನು ಕೊಳ್ಳಲಿಕ್ಕೆ ಸಾಧ್ಯ. ಆ 5 ತಾಲಂತು, ಆ 2 ತಾಲಂತು ಉಳ್ಳಂತವನಿಗೆ ಬಲ ನಂಬಿಗಸ್ತನಾದ ಆಳು, ನೀನು ಒಳ್ಳೆ ಆಳು, ಧನಿಯ ಸೌಭಾಗ್ಯದಲ್ಲಿ ಸೇರು. ನೀನು ಸ್ವಲ್ಪವಾದ್ರಲ್ಲಿ ನಂಬಿಗಸ್ತನಾಯ್ತು ಕಾಣಗೆ ದೊಡ್ಡದ್ರಲ್ಲಿ ಇರ್ತೀನಿ ಅಂತ ಹೇಳಿದ್ರು. ಅದೇ 1 ತಾಲಂತು ಉಳ್ಳಂತವನೇನು ನೀನು ಕೆಟ್ಟ ಆಳು, ನೀನು ಮೈಗಳ ಆಳು ಎಂಬುದಾಗಿ ದೇವರು ಹೇಳಿದ್ರು. ನೀವಿವತ್ತು ನೀವು ಯಾವ ಹಾಳಾಗಿದ್ದೀರಿ ಅಥವಾ ನಿಮ್ಮ ಜವಾಬ್ದಾರಿಯಲ್ಲಿ ಯಾವುದನ್ನ ನೀವು ಹೊಂದ್ಕೊಳ್ತಾ ಇದ್ದೀರಿ? ದೇವರಿಂದ ಮೆಚ್ಚುಗೆಯನ್ನ, ಹೊಗಳಿಕೆಯನ್ನ, ಇಲ್ಲ ತೆಗಳಿಕೆಯನ್ನ ನೀವು ಎದುರು ನೋಡ್ತಿರೋ? ಒಂದು ನಿಮಿಷ ನಿಮ್ಮನ್ನೇ ನೀವು ಯೋಚನೆ ಮಾಡ್ಕೊಳ್ರಿ. ನಿಮಗೆ ಕೊಡಲ್ಪಡಂತ ನನಗೆ ಕೊಡಲ್ಪಡಂತ ಜವಾಬ್ದಾರಿಗಳಲ್ಲಿ ನಂಬಿಗಸ್ತರಾಗಿದ್ದೇವ? ಒಂದು ಪ್ರಶ್ನೆ ನಾವು ಮಾಡ್ಕೊಳ್ಳೋಣ. ಅಕಸ್ಮಾತ್ ಇದುವರೆಗೆ ನಾನು ಮಾಡಿಲ್ಲ, ನೀವು ಮಾಡಿಲ್ಲ ಅಂತ ಹೇಳಿದ್ರೆ ಇವತ್ತಿನಿಂದ ಈ ವಾಕ್ಯ ಕೇಳಂತ ಇವತ್ತಿನಿಂದ ನಮ್ಮನ್ನೇ ನಾವು ಎಚ್ಚರಿಸಿಕೊಂಡು ದೇವ್ರ ಕೈಗೆ ಒಪ್ಪಿಸ್ಕೊಟ್ಟು ಕೊಟ್ಟಂತ ಜವಾಬ್ದಾರಿಯ ತಾಲಂತುಗಳನ್ನ, ವರದಾನಗಳನ್ನ ಉಪಯೋಗಿಸಿ ದೇವರ ನಾಮ ಮಹಿಮೆಪಡಿಸುವಂತೆ, ದೇವರ ರಾಜ್ಯ ಕಟ್ಟುವಂತೆ, ವಿಸ್ತಾರಪಡಿಸುವಂತೆ ದೇವ್ರ ಸಹಾಯ ಮಾಡ್ಲಿಕ್ಕಾಗಿ, ದೇವರ ಬಲಕ್ಕಾಗಿ, ಆತ್ಮನ ಬಲಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನೀತಿ ಸ್ವರೂಪನ ಅಂತ ಯೇಸುವೆ, ಹೌದು, ಕೊಡಲ್ಪಟ್ಟಂತ ಜವಾಬ್ದಾರಿಯಲ್ಲಿ ನಾವು ನಂಬಿಗಸ್ತರಾಗಬೇಕಂತ ನೀನು ವಾಕ್ಯ ಹೇಳ್ತದೆ. ಅಪ್ಪ, ನೀವು ಜವಾಬ್ದಾರಿ ತೆಗೆದುಕೊಳ್ಬೇಕೆಂಬುದಾಗಿ, ಕೊಡ್ಬೇಕೆಂಬುದಾಗಿ ನೀವು ಇದ್ದೀರಿ. ಅದನ್ನ ನಾವು ನಿರ್ವಹಿಸಬೇಕು, ನಿಭಾಯಿಸಬೇಕು, ಅದನ್ನು ಮಾಡ್ಬೇಕೆಂಬುದಾಗಿ ನೀವು ಎದುರು ನೋಡ್ತೀರಿ. ಮಾತ್ರ ಅದರಲ್ಲಿ ಪೂರ್ಣ ನಂಬಿಗಸ್ತರಾಗಿರ್ಬೇಕೆಂಬುದಾಗಿ ನೀವು ಎದುರು ನೋಡ್ತಿದ್ದೀರಿ. ಹೌದಪ್ಪ, ದಾನಿಯೇಲನಾದ್ರೂ ಸಹ ಕೊಟ್ಟಂತ ಜವಾಬ್ದಾರಿಯಲ್ಲಿ ಪೂರ್ಣ ನಂಬಿಗಸ್ತನಾಗಿದ್ದನು. ಅವನಲ್ಲಿ ಯಾವ ಅಕ್ರಮ ಕಾಣಲಿಲ್ಲ, ಅಲಸ್ಯತನ ಕಾಣಲಿಲ್ಲ, ಅವನು ಯಾವುದೇ ರೀತಿಯಲ್ಲಿ ತಪ್ಪು ಅವನಲ್ಲಿ ಕಾಣಲಿಲ್ಲ. ಅವನಷ್ಟು ಅಪಕರ್ತ ನಂಬಿಗಸ್ತನಾಗಿದ್ದು ಅವನು ಮಾಡಿದನು. ಅದೇ ರೀತಿಯಾಗಿ ದೇವರೇ, ನೀನು ಕರೆದಿದ್ಯಾ, ಆರಿಸ್ಕೊಂಡಿದ್ಯಾ, ನಿನಗೋಸ್ಕರ ನಮ್ಮನ್ನು ಪ್ರತ್ಯೇಕಿಸಿದ್ಯಾ. ಆದ್ರೆ ನಾವು ಎಷ್ಟು ಮಟ್ಟಿಗೆ ನಂಬಿಗಸ್ತರಾಗಿದ್ದೀವಿ ಎಂದು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ತಿದ್ದೇವೆ. ಇದುವರೆಗೂ ನಾವು ನಂಬಿಗಸ್ತರಾಗಲಿಲ್ಲ ಅಂದ್ರೆ ಇನ್ನು ಮುಂದೆ ನಾವು ನಂಬಿಗಸ್ತರಾಗಿ ನೀವು ಕೊಡುವಂತ ಜವಾಬ್ದಾರಿಯನ್ನು ಪೂರ್ಣ ಮಾಡುವಂತೆ ಕೃಪೆ ಮಾಡಿಂದಾಗಿ ಎಲ್ಲರನ್ನ ಕೈ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಸ್ತೋತ್ರ ಸಲ್ಲಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡಿದ್ದೇವೆ ತಂದೆ. ಆಮೇನ್, ಆಮೇನ್.